ಅತ್ಯಾಚಾರದ ಕೇಸ್ನಲ್ಲಿ ನಟ ಮಡೆನೂರು ಮನು ಲಾಕ್ ಆಗಿದ್ದಾನೆ. ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. ಮುಖ್ಯವಾಗಿ 31 ತಿಂಗಳ ವಾಟ್ಸಾಪ್ ಚಾಟ್ ಅನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂತ್ರಸ್ತೆ ಹಾಗೂ ನಟ ಮನು ಮಧ್ಯೆ ಸಂದೇಶಗಳು ವಿನಿಮಯ ಆಗಿತ್ತಲ್ಲ, ಅದನ್ನ ಚೆಕ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ನವೆಂಬರ್ 2022ರಿಂದ ಮೇ 2025ರವರೆಗಿನ ಇಬ್ಬರ ವಾಟ್ಸಾಪ್ ಕಾನ್ವರ್ಸೇಷನ್ ಅನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಟನ 2 ಮೊಬೈಲು ಹಾಗೂ ಸಂತ್ರಸ್ತೆಯ 2 ಫೋನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. 4 ಮೊಬೈಲನ್ನು ಕೂಡ FSLಗೆ ಅಂದರೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಕೆಲ ಕಿರುತೆರೆಯ ನಟ ನಟಿಯರ ಹೇಳಿಕೆಯನ್ನು ಕೂಡ ದಾಖಲಿಸೋದಕ್ಕೆ ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಈಗ ಮಡೆನೂರು ಮನು ವಿರುದ್ಧ ಕೇಳಿ ಬಂದಂತಹ ಅತ್ಯಾಚಾರದ ಪ್ರಕರಣದಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಅಂತ? ಪ್ರೇಮ್, ಈ ಪ್ರಕರಣದಲ್ಲಿ ಈಗಾಗಲೇ ಸ್ಥಳ ಮಹಜರು ಕೂಡ ನಡೀತಾ ಇರುವಂತದ್ದು. ಸದ್ಯಕ್ಕೆ ಈಗ ಪೊಲೀಸರ ತನಿಖೆ ಮುಂದುವರೆದು ಈಗ ಆರೋಪಿತ ಸ್ಥಾನದಲ್ಲಿರುವಂತಹ ಮಡೆನೂರು ಮನುವ 2 ಮೊಬೈಲ್ಗಳು ಮತ್ತೆ ಸಂತ್ರಸ್ತೆ ಬಳಿ ಇದ್ದಂತೆ 2 ಮೊಬೈಲ್, ಒಟ್ಟು 4 ಮೊಬೈಲ್ಗಳನ್ನು ಕೂಡ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡು ಈಗ FSLಗೆ ಕಳಿಸಿರುವಂತದ್ದು. ಅದನ್ನ ಪರಿಶೀಲನೆ ಮಾಡಿದಂತ ವೇಳೆಯಲ್ಲೂ ಕೂಡ FIR ಅಲ್ಲಿ ಉಲ್ಲೇಖ ಮಾಡದಂತೆ ಅಶ್ಲೀಲ ವಿಡಿಯೋಗಳು ಮಾಡಿಟ್ಕೊಂಡು ಬೆದರಿಸ್ತಾ ಇದಾರೆ ಅನ್ನೋ ಸಂಬಂಧಪಟ್ಟ ಹಾಗೆ ಆ ರೀತಿ ಯಾವುದೇ ವಿಡಿಯೋಗಳು ಪತ್ತೆ ಆಗಿಲ್ಲ. ಹಾಗಾಗಿ ಈಗ FSLಗೆ ಕೂಡ ಕಳಿಸಿರುವಂತದ್ದು. ಮತ್ತೆ ಇವರಿಬ್ಬರ ನಡುವೆ ಅಂದ್ರೆ 2022 ನವೆಂಬರ್ ಅಲ್ಲಿ ಮೊದಲ ಬಾರಿಗೆ ಅತ್ಯಾಚಾರ ಆಯ್ತು ಅಂತ ಆರೋಪಿಸಿದಾಳೆ. ಆ ಸಂಬಂಧಪಟ್ಟ ಹಾಗೆ 31 ತಿಂಗಳ ಚಾಟಿಂಗ್ ಹಿಸ್ಟ್ರಿ ಏನಿದೆ ಅದನ್ನು ಕೂಡ ಈಗ ವಶಕ್ಕೆ ಪಡೆದಿರುವಂತದ್ದು. ಅದರ ಜೊತೆಗೆ ಈಗ ಈ ಪ್ರಕರಣ ಸಂಬಂಧಪಟ್ಟಾಗ ಹಲವು ಬಾರಿ ಸಂಧಾನಗಳು ಕೂಡ ನಡೆದಿದ್ವು. ಕೆಲ ನಟ ನಟಿಯರು ಕೂಡ ವಿಚಾರ ಗೊತ್ತಿದ್ದು ಕೂಡ ಅವರೇ ಸಂಧಾನ ಮಾಡಿದ್ರು ಅನ್ನೋ ವಿಚಾರ ಸಂಬಂಧಪಟ್ಟಾಗೆ ಅವ್ರನ್ನೂ ಕೂಡ ಕರೆಸಿ ವಿಚಾರಣೆಯಲ್ಲಿ ಹೇಳಿಕೆಗಳನ್ನು ಪಡ್ಕೊಳ್ಳೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.